ಕಾಂತಾರ ಅಂತ ಒಂದು ಸಿನಿಮಾ ಬರುತ್ತೆ, KGF ಅಂತ ಒಂದು ಸಿನಿಮಾ ಬರುತ್ತೆ, ಅವಕ್ಕೆ ಆದಂಥ ಒಂದು ಆಡಿಯನ್ಸ್ ಫ್ರೇಮ್ ಇದೆ, ಎಲ್ಲ ಇದೆ. ನಾನು ಮಾತಾಡ್ತಾ ಇರೋದು ಸೂಪರ್ ಸ್ಟಾರ್ ನಟರುಗಳಿದಾರಲ್ಲ, ಅವರು 100 ಕೋಟಿ ಅಥವಾ 100 ಕೋಟಿಗಿಂತ ಜಾಸ್ತಿ ಸಂಭಾವನೆ ತಗೋತಾ ಇದ್ದಾರೆ. ಸ್ಟಾರ್ ಡೈರೆಕ್ಟರ್ಗಳು ಅಂತ ಏನು ಹೇಳ್ತೀರಾ, ಅವರು 40 ರಿಂದ 60 ಕೋಟಿ ರೆನ್ಯುಮರೇಷನ್ ಅಂತ ತಗೊಳ್ತಾ ಇದ್ದಾರೆ. ಆಲ್ಮೋಸ್ಟ್ 90 to 95% ಸಿನಿಮಾಗಳು ಹಾಕಿರೋ ಬಂಡವಾಳ ಕೂಡ ಎತ್ತಲ್ಲ. ಕನ್ನಡ ಸಿನಿಮಾಗಳು ಎಷ್ಟು OTTಗೆ ಹೋಗ್ತಾ ಇದ್ದಾವೆ? ಹೋಗ್ತಾ ಇಲ್ಲ. ಬಟ್ ನಮ್ಮದ್ರಲ್ಲಿ ಒಬ್ರಿಗೆ XYZಗೆ ಇಷ್ಟು ಫೀಸು ಅಂತ ಫಿಕ್ಸ್ ಆದರೆ ಅವ್ರದ್ದು ಹಿಟ್ ಆಗಲಿ ಫ್ಲಾಪ್ ಆಗಲಿ ಆ ಫೀಸಿಂದ ಕೆಳಗಡೆ ಬರೋಲ್ಲ. ಈ ಸಂಚಿಕೆ ಅನ್ನದಾತ್ರೆ ನಿಮಗೋಸ್ಕರ, ಯಾಕೆಂದರೆ ಒಂದು ಸೂತ್ರನ ಕಂಡುಕೊಳ್ಳೋಣ